ರಾಮತೀರ್ಥ ನಗರದಲ್ಲಿ ತಾವು ಇನ್ನು ನೋಡಿರ್ಬೋದು, ಅಲ್ಪಸಂಖ್ಯಾತರ ಮ್ಯಾಟ್ರಿಕೇತರ ಹುಡುಗರಿಗೆ ಒಂದು ಹಾಸ್ಟೆಲ್ ಅದ. ಇದೇ ತರ ಮತ್ತು ಇಲ್ಲಿ ಅಲ್ಪಸಂಖ್ಯಾತರಿಗೆ ಅದ, ಮತ್ತೊಂದು ಅಲ್ಪಸಂಖ್ಯಾತರಿಗಾಗಿ ಒಂದು ಸ್ಕೂಲು ಮಾಡಿದಾರು. ಇದು ರಾಮತೀರ್ಥ ನಗರದ ಒಂದು ಹಿಂದೂಗಳು ಹೆಚ್ಚಿರುವಂತಹ ಈ ಜಾಗ. ಇದರ ಮ್ಯಾಗ ಒಂದು ಪ್ರಭಾವ ಬೀರ್ಬೇಕಂತ ಹೇಳಿ ನಮ್ಮ ಏನೋ ಶಾಸಕರು ಇದನ್ನು ಕುಮ್ಮಕ್ಕೈತಿ, ಅವ್ರು ಹಿಂದೆ ನಿಂತು ಏನೋ ಮಾಡ್ತಾರಂತ ಹೇಳಿ ನಮಗೊಂದು ಸಂಶಯಾಸ್ಪದ. ಯಾಕಂದ್ರೆ ಅಧಿಕಾರಿಗಳು ಯಾವಾಗೂ ತಪ್ಪು ಮಾಡೋದಿಲ್ಲ. ಅಧಿಕಾರಿಗಳು ಇಲಾಖೆಗಳು ಅಂತಂದ್ರೆ ಶಾಸಕರು ಕುಮ್ಮತ್ತಿರ್ಬೇಕಂತ ಹೇಳಿ ನಮ್ಗೆ ನಕ್ಕಿ ಅನ್ನಿಸ್ತದೆ. ಯಾಕಂದ್ರೆ ಅಧಿಕಾರಿಗಳದೇನು ಸ್ವಾರ್ಥ ಇರೋದಿಲ್ಲ. ಇದು ಗಾರ್ಡನ್ ಜಾಗ, CS ಜಾಗ ತೊಗೊಂಡು ಬಾಲಕರಿದೆ ಮೆಟ್ರಿಕ್ ಹುಡುಗರಿಗೆ ಒಂದು ಗಾರ್ಡನ್ ಮಾಡಿಕೊಡ್ಬೇಕು, ಅವ್ರು ಸುವಿಧಾ ಮಾಡಿಕೊಡ್ಬೇಕಂತ ಹೇಳಿ ಇಲ್ಲಿಗಲ್ ಕೆಲಸ ಮಾಡುವಂಥ ಧೈರ್ಯ ಅಧಿಕಾರಿಗಳಿಗಿಲ್ಲ ಅಂತೇಳಿ ನಮ್ಗೆ ಅನಿಸ್ತದ. ಇದರಲ್ಲೇ ರಾಜಕಾರಣಿಗಳ ಒತ್ತಡ ಇರೋದರಿಂದ ಈ ಕೆಲಸ ಆಗೈತಿ ಅಂತ ನಮ್ಗೆ ಕಂಡು ಬರ್ತದೆ. ಈ ಕಂಪೌಂಡ್ ತೆರವು ಮಾಡಲೇಬೇಕು. ಈಗ ನಾವು ಹೇಳಿದೇವ್ರು JCB ಒಂದು 10 ನಿಮಿಷದಾಗ ತೊಗೊಂಡು ಬರ್ರಿ, ಇದು ಕಂಪೌಂಡ್ ನಿಮ್ಮ ತಪ್ಪಾಗೈತಿ, ನಿಮ್ಮಿಂದ ಇದನ್ನ ಬರ್ಬೇಕು, ನಿಮ್ಮ ಡಿಪಾರ್ಟ್ಮೆಂಟಿಂದ JCB ಬರಲಿ, ಅದನ್ನು ಒಡೆದು ತೆಗಿರ್ಲಿ. ಯಾಕಂದ್ರೆ ಅದು ಏನು ಪರ್ಪಸ್ ಅದ, ಆ ಪರ್ಪಸ್ಕನ ರಾಮತೀರ್ಥ ನಗರ ಜನರಿಗೆ ಅದು ಬೇಕಾಗಿರುವಂಥ ಜಾಗ ಅದ, ಅದನ್ನು ಉಪಯೋಗ ಆಗಬೇಕು. ಇದು ಬೇರೆಗೆ ಉಪಯೋಗ ಆಗಬಾರ್ದು ಅಂತೇಳಿ ಉದ್ದೇಶದಿಂದ ಹೋರಾಟ ಮಾಡೈತಿ. ಈ ಹೋರಾಟ ನಾವು ಹೋಗುದಿಲ್ಲ. ಈಗ ತಾವು ಕೇಳಿರ್ಬೋದು, ನಮ್ಮ ಮಹಾನಗರ ಪಾಲಿಕೆ ಉಪಮೇಯರ್ ಇದೇ ಕ್ಷೇತ್ರದ ಕಾರ್ಪೊರೇಟರ್ ಅದಾರ ಹನುಮಂತ ಕೊಂಗಾಲಿ ಅವರು. ಅವರ ಬುಡಾದ ಡೈರೆಕ್ಟರ್ಸ್ ಅದಾರ. ಆದ್ರೆ ಅಲ್ಲಿ ಒಳಗೆ ಅವ್ರು ಅದು ಬುಡಾದಾಗೂ ಪ್ರಯತ್ನ ಮಾಡಿದಾರು, ಇಲ್ಲಿ ಹೊರಗೆ ಪೇಪರ್ ಮುಖಾಂತರ ಪ್ರಯತ್ನ ಮಾಡಿದಾರೆ. ಆದ್ರೂ ಸಹ ಇದು ಆಗ್ತಾ ಇಲ್ಲ ಅಂದ್ರೆ ಏನ, ಯಾರು ಶಾಸಕರದಾದ್ರ ನಕ್ಕಿ ಅವ್ರಿಗೆ ಬೆಂಬಲ ಐತೆ ಅಂತ ಹೇಳಿ ನಮ್ಗೆ ಖಚಿತ ಅನಿಸ್ತೈತೆ ಅಂತ ಹೇಳಕ್ ಇಚ್ಛೆ ಪಡ್ತೇವೆ. ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅತಿ ದೊಡ್ಡ ಬಡಾವಣೆ ಆದಂತಹ ರಾಮತೀರ್ಥ ನಗರದಲ್ಲಿ ಬಹುತೇಕ ಇರುವಂತಹ ಹಿಂದೂಗಳ ಈ ಸಮಾಜದಲ್ಲಿ ಅಲ್ಪಸಂಖ್ಯಾತ ಹಾಸ್ಟೆಲ್ಗಳು ಸುಮಾರು ಕಟ್ಟಿದ್ದಾರೆ. ನಾವು ಯಾವುದು ಅಬ್ಜೆಕ್ಷನ್ಗಳು ಇವರೆಗೂ ಮಾಡಿಲ್ಲ, ಎಲ್ಲರೂ ಸವಾರದಿಂದ ಬರ್ತಾ ಇದ್ದಾರೆ. ಆದರೆ ಅದೊಂದು ಅನುಮತಿ ಕೊಟ್ಟಿವಿ ಅನ್ನೋ ಕಾರಣಕ್ಕೆ ಬೆರಳು ನುಂಗಿ ಕೊಟ್ಟಾಗ ಹಸ್ತ ನುಂಗುವಂಥ ಪ್ರಯತ್ನ ನಡೀತಾ ಇದೆ. ಇದೇ ಅಲ್ಪಸಂಖ್ಯಾತರ ಹಾಸ್ಟೆಲ್ನ ತಾಲೂಕಾಧಿಕಾರಿಯಾಗಿರುವಂತಹ ರಮೇಶ್ ಅವರು ಹಾಸ್ಟೆಲ್ ಎದುರುಗಡೆ ಇರುವಂತಹ ಸುಮಾರು 18ರಿಂದ 20 ಗುಂಟೆ ಜಾಗವನ್ನ ಕಬಳಿಸುವ ಹುನ್ನಾರವನ್ನ ಮಾಡಿ ಅದಕ್ಕೆ ಕಾಂಕ್ರೀಟ್ ವಾಲ್ ಕಾಂಪೌಂಡ್ ಅನ್ನ ಹಾಕಿರುವಂತ ಕೆಲಸ ಕೂಡ ಆಗಿದೆ. ನಾವು ಹೇಳೋದು ಇಷ್ಟೇ, ಒಂದು ಹಾಸ್ಟೆಲ್ ನಲ್ಲಿ ಒಂದು ವಿದ್ಯಾರ್ಥಿಗೆ ಒಂದು ಬೆಡ್ ಬೇಕು, ಒಂದು ಹೊತ್ತಿನ ಊಟ ಬೇಕು ಅಂತ ಕೇಳಿದ್ರೆ ಅವ್ರ ಕಡೆ ಕೊಡ್ಲಿಕ್ಕೆ ವ್ಯವಸ್ಥೆ ಇರುವುದಿಲ್ಲ. ಅದರಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ಡೆವಲಪ್ಮೆಂಟ್ ಕೆಲಸವನ್ನು ಮಾಡಿದ್ದಾರೆ. ಈಗ ಆ ಪ್ರಾಪರ್ಟಿ ಇರುವಂತದ್ದು ನಗರಾಭಿವೃದ್ಧಿ ಪ್ರಾಧಿಕಾರದ ಹೆಸರಲ್ಲಿ, ಅದನ್ನ ಉದ್ಯಾನ ಮತ್ತು ಅಂಡರ್ಗ್ರೌಂಡ್ ಡ್ರೈನೇಜ್ಗಾಗಿ ಮೀಸಲಿಟ್ಟಿರುವಂತ ಜಾಗ ಅದು. ಆದ್ರೆ ಒಬ್ಬ ಸರ್ಕಾರಿ ತಾಲೂಕಾ ಹಾಸ್ಟೆಲ್ ಅಧಿಕಾರಿಯಾಗಿ ಜಾಗವನ್ನ ಕಬಳಿಸುವಂತಹ ಒಂದು ಕೆಲಸವನ್ನ ಅಧಿಕಾರಿ ಮಾಡ್ತಾ ಇದ್ದಾರೆ ಅಂದಾಗ ಅವ್ರು ಪ್ರಶ್ನಿಸಿದಾಗ ನಿಮ್ಗೆ ಯಾರಾದ್ರೂ ಇದ್ರ ಬೆಂಬಲ ಆಯ್ತಾ ಅಂತ ಕೇಳಿದಾಗ ಅವರು ಜಿಲ್ಲಾಧಿಕಾರಿ ಕಡೆ ಬೆಟ್ ಮಾಡಿದ್ರು. ಯಾವುದು ಜಿಲ್ಲಾಧಿಕಾರಿ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಅಲ್ಪಸಂಖ್ಯಾತರ ಇಲಾಖೆಯವರು, ಅಲ್ಪಸಂಖ್ಯಾತರ ಇಲಾಖೆ ಸಮಾಜ ಕಲ್ಯಾಣ ಅಧಿಕಾರಿ ನಮಗೆ ಸರ್ಕಾರದಿಂದ ಇದಕ್ಕೆ ದುಡ್ಡು ಬಂದಿದೆ ಅಥವಾ ನಮಗೆ ಇಲಾಖೆಯಿಂದ ದುಡ್ಡು ಬಂದಿದೆ ಅಂತ ಹೇಳಿದ್ರು. ಅಂದ್ರೆ ಅವ್ರ ಹಿಂದೆ ಶಾಸಕರಿದ್ದಾರೋ, ಅವ್ರ ಹಿಂದೆ ಮಂತ್ರಿಗಳಿದಾರೋ, ಅವ್ರ ಹಿಂದೆ ಮುಖ್ಯಮಂತ್ರಿನಿದಾರೋ ಅಥವಾ ಇಡೀ ಸರ್ಕಾರನೇ ಈ ತರ ಸಾರ್ವಜನಿಕ ಆಸ್ತಿಯನ್ನು ಕಬಳಿಸುವಂತ ಕೆಲಸ ಮಾಡ್ತಾ ಇದೆ ಬೆಳಗಾವಿಯಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ನಮ್ಮ ನಿವೃತ್ತ ಸೈನಿಕರ ಒಂದು ಸಂಘ ಈ ನಮಗೆ ಜಾಗ ಬೇಕು ಅನ್ನುವಂತ ಒಂದು ಮನವಿಯನ್ನ ಸುಮಾರು ವರ್ಷಗಳಿಂದ 2020ರಿಂದ 6-7 ವರ್ಷಗಳಿಂದ ಕೊಟ್ಕೊಂಡು ಬಂದಿದ್ರು ಕೂಡ ಆ ಕಡೆ ಇವರು ಗಮನ ಹರಿಸೋದಿಲ್ಲ. ಒಬ್ಬ ದೇಶಕ್ಕಾಗಿ ದುಡಿದಂತ ಸೈನಿಕ ನನಗೆ ಎಲ್ಲೋ ಒಂದು ಸೂರು ಬೇಕು, ನೆರಳು ಬೇಕು, ನಾವು ಯಾವುದೋ ಒಂದು ಸಂಘಟನೆ ಮಾಡಿಕೊಂಡು ಜನಪರವಾದ ಕೆಲಸಗಳನ್ನು ಮಾಡ್ತೀವಿ ಅಂದ್ರೆ ಅವ್ರು ಜಾಗ ಕೊಡೋಕ್ಕಾಗಿಲ್ಲ ಬುಡಾಧಿಕಾರಿಗಳಿಗೆ. ಇವತ್ತು ಅದೇ ಜಾಗವನ್ನ ಅಲ್ಪಸಂಖ್ಯಾತರ ಇಲಾಖೆ ಒಬ್ಬ ಅಧಿಕಾರಿ ಯಕಶ್ಚಿತ್ ತಾಲೂಕಾ ಅಧಿಕಾರಿ ಕಾಂಪೌಂಡ್ ಹಾಕಿ ಲಕ್ಷಗಟ್ಟಲೆ ಖರ್ಚು ಸರ್ಕಾರದ ಹಣವನ್ನು ಪೋಲ್ ಮಾಡಿ ಮುಂದೆ ಹಾಕಿದ್ದಾರೆ. ಅಂದ್ರೆ ಅವ್ರನ್ನ ಕೂಡಲೇ ಅಮಾನತ್ ಮಾಡಬೇಕು ಬುಡಾಧಿಕಾರಿಗಳು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಆಮೇಲೆ ಅದರಲ್ಲೇ ಜಿಲ್ಲಾಧಿಕಾರಿಗಳನ್ನು ಕೂಡ ಜಲ್ಲಾ ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿ ಅವರು ಕೂಡ ಹೊರೆ ಮಾಡಬೇಕು ಅಂತೇಳಿ ನಾವು ಇಡೀ ರಾಮತೀರ್ಥ ಜನ ಇದ್ರ ಬಗ್ಗೆ ಆಗ್ರಹಿಸ್ತೇವೆ. ತುರ್ತಾಗಿ ಈ ಕಂಪೌಂಡ್ ಇವತ್ತು ತೆರವು ಮಾಡಿದ್ರು ಅವ್ರು ಸರಿ ಇಲ್ಲ, ಕಾನೂನನ್ನ ನಾವು ಕೈಗೆತ್ಕೊಂಡು ಕಂಪೌಂಡ್ ಬೆಳೆಸುವಂತ ಸಂದರ್ಭ ಬಂದ್ರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತೆ ತಾಲೂಕಿನ ಅಧಿಕಾರಿಗಳು ಹೊಣೆ ಆಗ್ತಾರೆ ಅನ್ನೋದನ್ನ ನಾವು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇವೆ. ಧನ್ಯವಾದ. ಈಗ ರಾಮತೀರ್ಥ ನಗರದ ಕಾರ್ಪೊರೇಟರ್ ಆಗಿ ಇವತ್ತಿನ ದಿವಸ ಬುಡಾ ಡೈರೆಕ್ಟರ್ ಆಗಿ ನಾವು ಮಾತಾಡೋದು ಏನಪ್ಪಾ ಅಂದ್ರೆ, ಇದು ಇಡೀ ರಾಮತೀರ್ಥ ನಗರಕ್ಕಾಗಿ UGD ಪ್ರಾಜೆಕ್ಟ್ ಆದ ನಂತರ ಇದನ್ನ ಇಲ್ಲಿ ಒಂದು ಟ್ಯಾಂಕ್ ಮಾಡಿ ಈ ಟ್ಯಾಂಕ್ದಿಂದ ಏನು ಅಲ್ಲಾರವಾಡದಲ್ಲಿ ಏನು 70 MLT ಏನು ಒಂದು ಟ್ಯಾಂಕ್ ಆಗ್ತಾಯಿದೆ STP, ಆ ಟ್ಯಾಂಕಿಗೆ ಕನೆಕ್ಷನ್ ಕೊಡೋ ಸಲುವಾಗಿ ಇಟ್ಟಂಥ ವ್ಯವಸ್ಥೆ ಇದು ಬುಡಾದಾಗ ಆಲ್ರೆಡಿ ಇಟ್ಟಂಥದ್ದು ವ್ಯವಸ್ಥೆ. ಇದನ್ನು ಇವತ್ತು ಏನಾಗೈತಪ್ಪ ಅಂದ್ರೆ ಅಲ್ಪಸಂಖ್ಯಾತರ ಹಾಸ್ಟೆಲ್ಗೆ ನಾವು ಇಷ್ಟು ಬಾಯಿ ಇಷ್ಟತ್ತು ಕೊಟ್ಟಿದ್ವಿ. ಅದನ್ನು ಬಿಟ್ಟು ಇವತ್ತು ಅವರು ಅತಿಕ್ರಮಣ ಮಾಡ್ತಾ ಇರ್ತಾರೆ ಅನಧಿಕೃತವಾಗಿ. ಅವ್ರು ತಪ್ಪೈತಿ. ಅದನ್ನು ಬುಡಾ ಅಧಿಕಾರಿಗಳನ್ನು ಎಚ್ಚರಿಸಿ ಬುಡಾದಲ್ಲಿ ನಾವು ಎಲ್ಲ ಪೇಪರ್ಸ್ ತೆಗಿಸಿ ನೋಡಿದಾಗ ಅವ್ರಿಗೆ ಹಾಸ್ಟೆಲ್ ಬಿಟ್ಟು ಈ ಕಾರ್ನರ್ದು ಏನೈತಿ ಪಾರ್ಕ್ ಅಂತ ಇಟ್ಟಾರೆ. ಯಾವಾಗ ಈ ಯೋಜನೆ ತಯಾರಾಗೈತಿ 27 ವರ್ಷದಿಂದ ಅವತ್ತಿನ ದಿವಸ ಅದನ್ನು UGD ಟ್ಯಾಂಕ್ ಶಿಫ್ಟ್ ಮಾಡುವಂಥ ಯೋಜನೆ ಐತಿ. ಇದು ಇಡೀ ರಾಮತೀರ್ಥ ನಗರದ 4300 ಪ್ಲಾಟಿಗೂ ಈ ಯೋಜನೆಯ ಸೌಲಭ್ಯ ದೊರಕಬೇಕಾಗಿತ್ತು. ಅದರ ಹಿನ್ನೆಲೆಯಲ್ಲಿ ಎಲ್ಲ ಹಿರಿಯರು ವಿವಿಧ ಸಂಘಟನೆಗಳನ್ನ ಕೂಡಿಸಿ ಇವತ್ತು ಇಲ್ಲಿ ಹೋರಾಟಕ್ಕೆ ಇಳಿದದ. ಆ ಬುಡಾಧಿಕಾರಿಗಳು ಬಂದರು, ಅಲ್ಪಸಂಖ್ಯಾತರ ಅಧಿಕಾರಿಗಳು ಬಂದರು. ಇದನ್ನು ಕಂಪೌಂಡ್ ಒಡೆದು ಬಿಟ್ಟು
ಈಗಾಗಲೇ ಸಾಕಷ್ಟು ವಿವಿಧ ಬೇಡಿಕೆಗಳು ಅದಾವಿಲ್ಲಿ. ಆದ್ರೆ ಅದನ್ನ ರಾಮತೀರ್ಥ ನಗರಕ್ಕಾಗಿನ ಯೂಸ್ ಮಾಡೋ ಸಲುವಾಗಿ ಅವ್ರಿಗೆ ಬೇರೆ ಕಡೆ ನಾವು ಕೊಡೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಆದರೆ UGD ಸಲುವಾಗಿ ಇಡಬೇಕಾಗೈತಿ, ಇಡ್ರಿ ಅಂತೇಳಿ ನಮ್ಮ ಮನವಿ ಐತಿ. ಅದಕ್ಕೆ ನಾವು ಉಳಿದದ್ದು ಏನೈತಿ ಅವ್ರ ಬೆಂಬಲಕ್ಕೆ ನಾವು ನಿಂತು ಮಾಡ್ತೀವಿ.